ಇವತ್ತು ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ 8ನೇ ಕಕ್ಷಾ ತೃತೀಯ ಭಾಷಾ ಹಿಂದಿ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಬಹು ಆಯ್ಕೆ ಮತ್ತು ವಿವರಣಾತ್ಮಕ ಪ್ರಶ್ನೆಗಳ ಉತ್ತರಗಳನ್ನು ನಾವೇನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ 8ನೇ ತರಗತಿಯ ಮಕ್ಕಳಿಗಾಗಿ ಈ ಬಿಡುಗಡೆ ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಚುಟ್ಟಿ ಪತ್ರ ಅಂತ 4 ಅಂಕಕ್ಕೆ ಬರ್ತದೆ. ಇದು ಆಲ್ರೆಡಿ ಫಸ್ಟ್ ಸೆಮಿಸ್ಟರ್ಗೆ ಇರ್ತಕ್ಕಂಥ ಪಾಠ ಇದೆ. ಬಟ್ ಪರೀಕ್ಷೆಯಲ್ಲಿ ಕಲಿಕಾ ಫಲಗಳನ್ನು ಆಧರಿಸಿ ನೋಡೋದಾದರೆ ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ 2ನೇ ಸೆಮಿಸ್ಟರ್ಗೂ ಕೂಡ ಬರ್ತದೆ. ಸೊ ಆ ಕಾರಣಕ್ಕಾಗಿ ಒಂದು 4 ಅಂಕಕ್ಕೆ ಬರ್ತಕ್ಕಂಥ ಚುಟ್ಟಿ ಪತ್ರದ ಒಂದು ಕ್ವಶನ್ಸನ್ನು ಯಾವ ಥರನಾಗಿ ಬರಿಬೋದು ಮತ್ತು ಈ ಪಾಠದಿಂದ ಯಾವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸಹಿತ ಬರ್ಬೋದು ಅನ್ನೋದನ್ನು ನೋಡೋಣ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಿಂದಿ ಇದೇ ಥರನಾಗಿರ್ತಕ್ಕಂಥ SS ಮತ್ತು ಸೈನ್ಸಲ್ಲಿನೂ ಕೂಡ ಎಲ್ಲ ಪಾಠಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬಹು ಆಯ್ಕೆ ಮತ್ತು ಋಣಾತ್ಮಕ ಪ್ರಶ್ನೆಗಳ ಉತ್ತರಗಳ ವಿಡಿಯೋಗಳನ್ನು ಲೈನಪ್ ಮಾಡ್ತಾ ಇದ್ದೀವಿ. ಸೊ ಯಾರು ನೋಡಿಲ್ಲಲ್ಲ ಅದೇ ನೋಡೋ ಸಲುವಾಗಿ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. 5ನೇ ಮತ್ತು 8ನೇ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅಲ್ಲಿ ಹೋಗಿ ತಾವೇನು ಮಾಡ್ಬೋದಪ್ಪ ಅಂತಂದರೆ ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಇದೇ ಥರನಾಗಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ಚುಟ್ಟಿ ಪತ್ರ ಅಂದಮೇಲೆ ಕೆಲವೊಂದಿಷ್ಟು ಬಹು ವಿಕಲ್ಪ ಪ್ರಶ್ನೆಗಳನ್ನು ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಸಹಿತ ಬರ್ಬೋದು. ಒಂದೇದು ಚುಟ್ಟಿ ಪತ್ರ ಅಂತಕ್ಕಂಥದ್ದು ಔಪಚಾರಿಕ ಪತ್ರಕ ನಮೂನಾ ಹೇ. ಅಂದರೆ ಪತ್ರಗಳಲ್ಲಿ 2 ಪ್ರಕಾರ ಬರ್ತವೆ, ಔಪಚಾರಿಕ ಮತ್ತು ಅನೌಪಚಾರಿಕ. ಔಪಚಾರಿಕ ಅಂದರೆ ಕಾರ್ಯಾಲಯ ಪತ್ರ ಅಂತ ಕರಿತೀವಿ, ಆಫೀಸಿಯಲ್ ಲೆಟರ್ ಅಂತ ಕರಿತೀವಿ. ಓಕೆ. ಅನೌಪಚಾರಿಕ ಅಂತಂದರೆ ಸೊ ಮಾತಾಜಿ, ಪಿತಾಜಿ, ಭಾಯಿ, ಬಹನ್, ದೋಸ್ತ್, ಸೊ ಇವ್ರಿಗೆ ಬರೀತಕ್ಕಂಥ ಪತ್ರಗಳು ಅನೌಪಚಾರಿಕ ಆಗಿರ್ತಾವೆ. ಸೊ ಇದು ಕೂಡ ನೆನಪಿಟ್ಕೊಡ್ರಿ. ಚುಟ್ಟಿ ಪತ್ರ ಅಂತಕ್ಕಂಥದ್ದು ಔಪಚಾರಿಕ ಪತ್ರದ ಒಂದು ಪ್ರಕಾರ. ಎರಡನೇದು ಸ್ಕೂಲ್ ವಿದ್ಯಾಲಯ ಮೇ छुट्टी या अवकाश के लिए लिखा जाने वाला पत्र है. ಅಂದರೆ ಶಾಲೆಯಲ್ಲಿ ರಜೆಗಾಗಿ ಸೊ ಬರೀತಕ್ಕಂಥ ಪತ್ರವನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ ಅದು ಕೂಡ ಚುಟ್ಟಿ ಪತ್ರನೇ ಆಗಿರ್ತದೆ. ನೆಕ್ಸ್ಟ್ ಪ್ರೇಷಕ ಅರ್ಥ ಹೇ. ಈ ಪತ್ರದಲ್ಲಿ ನಾವು ಪ್ರೇಷಕ, ಸೇವಾಮಿ ಅಂತ 2 ಕಳಿಸ್ತೀವಿ. ಪ್ರೇಷಕ್ ಅಂದರೆ ಏನಪ್ಪ ಅಂದರೆ ಸೆಂಡರ್ ಅಂತ ಕರೀತಾರೆ, ಭೇಜ್ನೆ ವಾಲಾ ಅಂತ. ಇದು ಸ್ವಲ್ಪ ನೆನಪಿಟ್ಕೊಡ್ರಿ. ಚುಟ್ಟಿ ಪತ್ರ ಮೇ ಪ್ರಯೋಗ ಹೋನೆ ವಾಲಾ ಸಂಬೋಧನ್ ಹೇ. ಓಕೆ. ಅಲ್ಲಿ ಯಾವ ಸಂಬೋಧನೆಯನ್ನು ಬಳಸ್ತೀವಿ ಅಂತಂದರೆ ಆದರಣೀಯ ಮಹೋದಯ ಅಂತ ಬಳಸ್ತೀವಿ. ಚುಟ್ಟಿ ಪತ್ರ ಮೇ ಪ್ರಯೋಗ ಹೋನೆ ವಾಲೆ ಅಭಿವಾದನ್ ಹೇ ಅಂದ್ರೆ ಲಾಸ್ಟಿಗೆ ನಾವು ಏನು ಮುಗಿಸ್ತೀವಿ ಅಂತ ಕೇಳಿದಾರೆ ಸೊ ಧನ್ಯವಾದ ಅನ್ನೋದನ್ನು ತಾವೇನು ಮಾಡ್ಬೋದು, ಬರಿಬಹುದು. ಇಷ್ಟೊಂದು 5 ಪಾಯಿಂಟ್ಸ್ಗಳು ಚುಟ್ಟಿ ಪತ್ರದಲ್ಲಿ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೂ ಕೂಡ ಬಂದ್ರೂ ಕೂಡ ಬರ್ಬೋದು. ಆ ಕಾರಣಕ್ಕಾಗಿ ಈ ಅಂಶಗಳನ್ನು ಕೊಟ್ಟಿದ್ದೀವಿ, ಮನನ ಮಾಡಿಕೊಡ್ರಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವಿವರಣಾತ್ಮಕ ಪ್ರಶ್ನೆ 4 ಅಂಕಕ್ಕೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಇದು. ಇದನ್ನು ನೀವು ತಯಾರಿ ಮಾಡಲೇಬೇಕು, ಯಾಕಂದ್ರೆ 4 ಅಂಕಗಳು ಸಿಗ್ತಾವೆ. ಸೊ ಫಸ್ಟ್ ವಿದ್ಯಾರ್ಥಿಗಳೇ ತಾವು ದಿನಾಂಕದಿಂದ ಶುರು ಮಾಡಬೇಕು. ಬರೀತಕ್ಕಂಥ ದಿನಾಂಕ ಅಥವಾ ಇದನ್ನೇ ಒಂದು ಪತ್ರ 2-3 ಸರಿ ಬರೆಯೋದನ್ನು ರೂಢಿಸ್ಕೊಳ್ರಿ. ಓಕೆ. ಸೊ ಫಸ್ಟಿಗೆ ಪ್ರೇಷಕ್ ಬರಿಬೇಕು, ನಿಮ್ಮ ಹೆಸರು ಬರಿತೀರಿ, ತರಗತಿ ಬರಿತೀರಿ, ಶಾಲೆ ಹೆಸರು ಬರಿತೀರಿ, ಊರು ಬರಿತೀರಿ. ಅದೇ ಥರನಾಗಿ ಸೇವಾಮಿ ಅಂತಂದರೆ ಸೊ ಕ್ವಶನಲ್ಲಿ ಕೊಟ್ಟಿರ್ತಾರೆ ಪ್ರಧಾನ ಅಧ್ಯಾಪಕ ಅಂತಂದರೆ ಪ್ರಧಾನ ಅಧ್ಯಾಪಕಕ್ಕೆ ಬರಿಬೇಕು, ವಿಶೇಷವಾಗಿ ಇದೇ ಕೊಡ್ತಾರೆ. ಕಕ್ಷಾ ಅಧ್ಯಾಪಕ ಅಂತಂದರೆ ಕಕ್ಷಾ ಅಧ್ಯಾಪಕಗೆ ಬರಿಬೇಕು. ಸೊ ಪ್ರಶ್ನೆ ನೋಡಿಕೊಂಡು ಉತ್ತರಗಳನ್ನು ಕೊಡಬೇಕಾಗ್ತದೆ. ವಿಶೇಷವಾಗಿ ಪ್ರಧಾನ ಅಧ್ಯಾಪಕಕ್ಕೆ ಏನು ಮಾಡಿರ್ತಾರೆ, ಪತ್ರವನ್ನು ಬರೀಲಿಕ್ಕೆ ಚುಟ್ಟಿ ಪತ್ರ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇದು ತರಗತಿ ಶಿಕ್ಷಕರಿಗಿದೆ, ಸೊ ಅದಕ್ಕಾಗಿ ಕಕ್ಷಾ ಅಧ್ಯಾಪಕ ಅಂತ ಬರೀತಾರೆ. ಶಾಲೆ ಹೆಸರು, ಊರನ್ನು ಬರೆದು ಇಲ್ಲಿ ಆದರಣೀಯ ಮಹೋದಯ ಅಂತ ಬರಿಬೇಕು. ಸ್ಟಾರ್ಟ್. ಇಲ್ಲಿ 3 दिन की ಅಂತ ಇದೆ. ಸೊ ನಿಮಗೆ ಎಷ್ಟು ದಿನ ಕೇಳಿದ್ದಾರೆ ಕ್ವಶನ್ ಪೇಪರ್ಲಿ ನೋಡಿ, ಅಲ್ಲಿ ಈ ಶಬ್ದವನ್ನು ತಾವೇನು ಮಾಡಬೇಕು, ಹಾಕಬೇಕು. 2 दिन ಅಂದರೆ 2 दिन ಬರಿಬೇಕು, 3 दिन ಅಂದರೆ 3 दिन ಬರಿಬೇಕು. ಮುಂದೆ ಈ ತಾರೀಕು ಏನು ಮೇಲೆ ತಾರೀಕು ಹಾಕಿದ್ರಲ್ಲ, ಇಲ್ಲಿ 3 ಅಂತದಲ್ಲ, ಸೊ ಆ ತಾರೀಕದ ಏನು ಮಾಡಬೇಕಪ್ಪ ಅಂದ್ರೆ ಮುಂದಿನ ತಾರೀಕದ ದಿನಗಳನ್ನು ಇಲ್ಲಿ ಏನು ಮಾಡಬೇಕು, ನೀವುಗಳು ಹೊಂದಾಣಿಕೆಯನ್ನು ಮಾಡಬೇಕು. ಸೊ 2 दिन ಅಂತಂದರೆ ಎಷ್ಟು ಬರ್ತದೆ, 4 ಮತ್ತು 5 ಬರ್ತದೆ. 4 दिन ಅಂತಂದ್ರೆ 4, 5, 6, 7 ದಿನ ಬರ್ತದೆ. ಇನ್ ಕೇಸ್ ವಿಷಯ ಕೊಟ್ಟಿರ್ತಾರೆ, ಇಲ್ಲಾಂದರೆ ಇದೇ ವಿಷಯವನ್ನು ಪ್ರಿಪೇರ್ ಮಾಡ್ಕೊಂಡು ಬರೀರಿ. उपयुक्त विषय के संबंध में आपसे निवेदन है कि दिनांक 4/10/2017 से 6/10/2017 तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकती। अतः आपसे प्रार्थना करती हूँ कि इन 3 दिनों की छुट्टी देने की कृपा करें, धन्यवाद सहित ಅಂತ ಬರೆದ ಅಭಿಭಾವಕಕ್ಕೆ ಹಸ್ತಾಕ್ಷರದಲ್ಲಿ ಬರಿಬೇಕು. ಈ ಕಡೆ ಆಪ್ಕಿ ಆಜ್ಞಾಕಾರಿ ಛಾತ್ರ ಸುಧಾ ಅಂತ ಏನು ಮಾಡಬೇಕು, ಪತ್ರವನ್ನು ಮುಗಿಸ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಈ ಪತ್ರದ ನಮೂನೆಯಲ್ಲಿ ತಾವುಗಳು ನಮೂನೆಯನ್ನು ಫಾಲೋ ಅಪ್ ಮಾಡಲೇಬೇಕು. ಆವಾಗ ಮಾತ್ರ ಅಂಕಗಳನ್ನು ಕೊಡ್ತಾರೆ. ದಿನಾಂಕ ಇರಬೇಕು,
ಎಸ್, ಒಂದು ದಿನಾಂಕ ಇರಬೇಕು, ಎರಡನೇದು ಪ್ರೇಷಕ್ ಇರಬೇಕು, ಸೇವಾಮೆ ಇರಬೇಕು, ಸಂಬೋಧನೆ ಇರಬೇಕು, ವಿಷಯ ಇರಬೇಕು, ಇದನ್ನು ಪತ್ರದ ಕಲೆಯವರ್ ಅಂತೀವಿ, ಮುಖ್ಯ ಭಾಗ ಅಂತೀವಿ. ನೆಕ್ಸ್ಟ್ ಇದು ಸಮಾಪನ ಇರಬೇಕು. ಲಾಸ್ಟ್ ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಮತ್ತು ಆಪ್ಕಿ ಆಜ್ಞಾಕಾರಿ ಛಾತ್ರ ಅಂತ ಐತಲ್ಲ, ಇದನ್ನು 9 ಸ್ಟೆಪ್ಸ್ಗಳನ್ನು ನೀವು ಬರೀಲೇಬೇಕು. ಆವಾಗ ಮಾತ್ರ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಹಾಗೆ ಹೀಗೆ ಸೊ ಬರೆದ್ರೆ ಕೊಡೋದಿಲ್ಲ. ಸೊ ಅದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ, ಇದನ್ನು ಇನ್ನೂ ಒಂದು ಸ್ವಲ್ಪ ನಾನು ಕಡಿಮೆ ಮಾಡಿದ್ದೀನಿ. ಸೊ ತಾವೆಲ್ಲರೂ ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿನೂ ಕೂಡ ಅದ. ಸೊ ಇದನ್ನು ನೀವೇನು ಮಾಡಬೇಕಾಗ್ತದೆ, ಫಾಲೋಗಳನ್ನು ಮಾಡಿದ್ರೆ ಖಂಡಿತವಾಗಿ 4 ಅಂಕಗಳನ್ನು ಮೌಲ್ಯಾಂಕನ ಪರೀಕ್ಷೆಯಲ್ಲಿ ತಗೊಳ್ತೀರಿ. ಮತ್ತು ಈ ಪಾಠದಲ್ಲಿ ಯಾವೆಲ್ಲ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ಕೂಡ ನಾನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಇದೇ ತರನಾಗಿರ್ತಕ್ಕಂಥ ಪಾಠದ ವಿಡಿಯೋಗಳನ್ನು ಲೈನಪ್ ಮಾಡಿದ್ದೀವಿ. SS ನಲ್ಲಿನೂ ಹಾಕಿದ್ದೀವಿ, ಸೈನ್ಸ್ನಲ್ಲಿದ್ದಾವೆ. ತುಂಬ ಉತ್ತಮವಾಗಿರ್ತಕ್ಕಂಥ ಗುಡ್ ಕ್ವಾಲಿಟಿ ವಿಡಿಯೋಗಳಿದ್ದಾವೆ. ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಆನ್ಸರ್ಸ್ಗಳಂತಲೂ ಕೂಡ ಪೋಸ್ಟ್ ಮಾಡೇ ಇದ್ದೀವಿ, ಕನ್ನಡ ಹಿಂದೆ ಹಿಡಿದು ಗಣಿತದವರೆಗೆ. ಇನ್ನು ಕೆಲವೊಂದಿಷ್ಟು ವಿವರಣಾತ್ಮಕ ಹಾಕಬೇಕಾಗದ ಅವುಗಳನ್ನು ಸಹಿತ ಅಪ್ಲೋಡ್ಗಳನ್ನು ಮಾಡ್ತಾರೆ ಅಂತ ಹೇಳ್ತಾ, ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಬಹಳಷ್ಟು ಖುಷಿಯನ್ನು ತಂದು ಕೊಡ್ತದೆ. ವ್ಯೂಸ್ಗಳು ಬಹಳಷ್ಟು ಚೆನ್ನಾಗಿದ್ದಾವೆ, ಬಟ್ ಎಲ್ಲೋ ಶೇರ್ಗಳು ಸಬ್ಸ್ಕ್ರಿಪ್ಷನ್ಗಳು ಆಗೋದಿಲ್ಲ ಅಂತ. ಸೊ ಅದಕ್ಕಾಗಿ ನಾವು ನಿಮಗೆ ಪದೇ ಪದೇ ಹೇಳೋದು, ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಏನಂತಂದರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಸೊ ಬಂದು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ. ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ ಆಗಿರ್ಬೋದು, PDF ಫೈಲ್ಗಳಾಗಿರ್ಬೋದು, ಮ್ಯಾಕ್ಸಿಮಮ್ ಕಂಟೆಂಟ್ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಸೊ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋಗಳಲ್ಲಿ.